ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಗುತ್ಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತು ದೀಪ ಇತ್ತು, ಸೊ ಹಾಗೆ ಹೋಗ್ತಾ ಇದ್ದು. ಈಗ ದೇವಸ್ಥಾನದ ಹತ್ರ ನಾವು ಬಂದಿದ್ದೇವೆ. ಹೋದ ಸಲ ಬಂದಾಗ ಕೆಂಡ ಸೇವೆ ಎಲ್ಲ ಇತ್ತು, ಅದನ್ನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಒಂದ್ಸತಿ ಬೇಕಾದರೆ ನೋಡ್ಕೋಬೋದು. ಈ ಸತಿ ಬರಬೇಕಾದ್ರೆ ಎಲ್ಲದೂ ಮುಗ್ದೋಗಿತ್ತು, ಯಾಕಂದರೆ ತುಂಬಾ ಬೇಗನೆ ಈ ಸತಿ ಫಂಕ್ಷನ್ ಅವರು ಮುಗಿಸಾಗಿತ್ತು. ಸೊ ಹೋದ ಸತಿ ನಾವು ಬಂದಾಗ 9 ಗಂಟೆಗೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಈ ಸತಿ 9 ಗಂಟೆಗೆ ಬಂದಾಗ ಎಲ್ಲ ಫಂಕ್ಷನ್ಗಳು ಮುಗ್ದೋಗಿತ್ತು. ಕೆಂಡ ಸೇವೆಯಿಂದ ಹಿಡಿದು ರಥಯಾತ್ರೆ ಎಲ್ಲದೂ ಮುಗ್ದೋಗಿತ್ತು. ಹಾಗಾಗಿ ಮತ್ತೆ ದೇವರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಅಂತೇಳಿ ಸೀದಾ ದೇವರ ದರ್ಶನ ಮಾಡಿಕೊಂಡು ನಾವಿಲ್ಲಿಂದ ಮನೆ ಕಡೆ ಹೊರಟು ಪ್ರಸಾದನ ತಗೊಂಡು, ಇದಾದ ನೆಕ್ಸ್ಟ್ ಡೇಲಿ ನಮ್ಮ ಸ್ನೇಹಿತನ ಒಂದು ಪೂಜೆ ಮಾಡುವಂಥ ನಾಗರಬನದಲ್ಲಿ ದೀಪೋತ್ಸವ ಇತ್ತು. ಸೀದಾ ನಾವು ಅಲ್ಲಿಗೆ ಹೋದು. ಅಲ್ಲಿ ದೀಪೋತ್ಸವಕ್ಕೆ ಸ್ವಲ್ಪ ಕರೆಂಟೆಲ್ಲ ಸಮಸ್ಯೆ ಇದ್ದ ಕಾರಣ ಫಸ್ಟಿಗೆ ಹೋದ ತಕ್ಷಣ ಪಟಾಕಿ ಹೊಡೆಯಕ್ಕೆ ಅಂತೇಳಿ ಹೋದೆ. ಪಟಾಕಿ ಹೊಡಿಲಿಕ್ಕೆ 60 ಶಾಟಿಂದ ಒಂದು ಗರ್ನಲ್ ಇದು ತಂದಿದ್ರು. ಸೊ ಅದನ್ನು ಫಸ್ಟಿಗೆ ನಾನೇ ಹಚ್ತೀನಿ ಅಂತ ತೊಗೊಂಡು ಅದನ್ನು ಹಚ್ಚೋದು ಕೂಡ ಅದೇನು ಸಖತ್ತಾಗಿತ್ತು ಅಂಥೇಳಿ ನೀವೇ ಒಂದು ಸತಿ ನೋಡ್ಕೊಬನ್ನಿ. ದೀಪ ಆದ್ಮೇಲೆ ಒಂದು ಮಂಗಳಾರತಿ ಅದೇ ಅದು ಒಳಗೆ ಹೋಗ್ತಾ ಇದೆ. ಇನ್ನು ಬುಡ್ದೋರಿಗೆ ಹೋಗ್ಬೇಕಲ್ಲ. ಎಂತ ಕಾಣ್ತಿಲ್ಲ ಮರಾಠಿ. ಪಟಾಕಿ ಹೊಡಿಯೋಕ್ಕೆ ಏನಾಗಬೇಕಂದ್ರೆ ಕಾಡು ಮಧ್ಯೆ ನಾಗರಬನ ಇದ್ದ ಕಾರಣ ಅಲ್ಲಿ ನಾವೇನು ಪಟಾಕಿ ಹೊಡೆದ್ವಲ್ಲ, ತುಂಬ ಮರ ಅಡ್ಡ ಇತ್ತು. ಸೊ ಹಾಗಾಗಿ ಏನೂ ಕಾಣ್ತಾ ಇರಲಿಲ್ಲ. ಅದಾದಮೇಲೆ ಸೀದಾ ದೀಪ ಹಚ್ಚಲಿಕ್ಕೆ ಅಂತೇಳಿ ಎಲ್ಲ ಬಂದು ನೋಡ್ಬೋದು. ದೀಪ ಹಚ್ಚಿದ್ದು ಕಾಡಿನ ಮಧ್ಯೆ ಏನು ನಾಗರಬನ ಇದೆಯಾ ಅದರ ಒಂದು ದೀಪೋತ್ಸವ ನಡೀತಿದ್ದು. ಸೊ ಹಾಗೆ ಅಲ್ಲಿ ಸೀದಾ ಕೆಳಗೆ ಹೋಗಿ ದೀಪ ಎಲ್ಲ ಹಚ್ಚೋದು. ಸೊ ನೋಡ್ಬೋದು ದೀಪೋತ್ಸವ ಹೇಗೆ ಕಾಣ್ತಿದೆ ಅಂತೇಳಿ. ಅಲ್ಲಿ ಅದಾದ ಮೇಲೆ ಪ್ರಸಾದ ಕೂಡ ಇತ್ತು. ಪ್ರಸಾದ ತಿಂದ್ಕೊಂಡು ಸೊ ಈಗ ಏನಂತ ಹೇಳಿದ್ರೆ ಅಲ್ಲಿ ಅವರವ್ರ ಏನೋ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಡುವ ಅಂತ ಟೈಮ್ ಆಗಿತ್ತು. ಸೊ ಮನೆ ಕಡೆ ಕೂಡ ಹೊರಟು ನಮಗೆ ಹಿಂದಿನ ದಿವಸ ಕೂಡ ಅಷ್ಟೇ ಅಲ್ಲಿ ನಾವು ಇಲ್ಲಿ ಬರಬೇಕಾದ್ರೆ ಕರೆಂಟಿನ ಸಮಸ್ಯೆ ಇದ್ದ ಕಾರಣ ನಮಗೇನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಪೂಜೆಗೆಲ್ಲ ಸಮಸ್ಯೆ ಆಗಿತ್ತು. ಆದರೆ ದೀಪ ಹಚ್ಚಿದ ಮೇಲೆ ಫುಲ್ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಲೆಕ್ಕಕ್ಕೆ ಕರೆಂಟ್ ಇಳಿದಿದ್ದೆ ಒಳ್ಳೆಯದು ಆಯಿತು ಅಂತ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ದೀಪ ಹಚ್ಚಿದಾಗ ನೋಡ್ಬೋದು ಹೀಗೆ ಕತ್ತಲೆಯಲ್ಲಿ ಹೇಗಿರುತ್ತೆ ಅಂತ ಒಮ್ಮೆ ನೋಡ್ಬೋದು. ನಾವು ಒಂದೆರಡು ದೀಪನ ಹಚ್ಚಿ ಅಲ್ಲಿಂದ ಸೀದಾ ನಾವು ಮನೆ ಕಡೆ ಹೊರಟು. ನಿಮ್ಮೂರಿನಲ್ಲಿ ಹೇಗಿತ್ತು ದೀಪೋತ್ಸವ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹಾಗೆ ಮುಂದಿನ ವಿಡಿಯೋ ಏನಾದರೂ ನೋಡೋದಾದರೆ ಕೆಂಡ ಸೇವೆದೆಲ್ಲ ಇತ್ತು. ನನ್ನ ಒಂದು ವೀಡಿಯೋ ಸೆಕ್ಷನಲ್ಲಿ ಚೆಕ್ ಮಾಡ್ಬೋದು. ಗೊತ್ತಮ್ಮ ದೇವಸ್ಥಾನ ವೀಡಿಯೋ ಹಾಕಿದ್ದೀನಿ, ಅದರಲ್ಲಿ ಇದೆ. ನಿಮಗೆ ಅದರಲ್ಲಿ ಕೆಂಡ ಸೇವೆ ಎಲ್ಲ ಮಾಡ್ತೀವಿ, ಕೆಂಡ ಕೊಳ್ಳಿಯೋದೆಲ್ಲ ಹೇಗಿರುತ್ತೆ ಮತ್ತು ರಥಯಾತ್ರೆ ಪ್ರತಿಯೊಂದು ಕೂಡ ಅದರಲ್ಲಿದೆ. ಒಂದು ಚೆಕ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.